ಅದ ಹುಡುಗಿರಿ ಕಾಪೋಲಿ ಊರಾಗ ರೀ ಮದುವೆ ಮಾಡ್ಕೊಂಡು ಕೊಟ್ಟಿದ್ರಿ ಸರ. ಮತ್ತು ಅವ್ರದ್ದು ಮಿಸ್ಟರ್ ರೀ ರಿಲೇಷನ್ ಸ್ವಲ್ಪ ಫೋನ್ ಮೇಲೆ ಸಂಶಯ ಅಷ್ಟೇ ರೀ ಮಾಡ್ಕೇಸ ಅವ್ರದ್ದು ಭಾಳ ಟಾರ್ಚರ್ ಮಾಡ್ಕೇಸ ಅವ್ರದ್ದು ಮರ್ಡರ್ ಮಾಡಿದ್ರಿ ಸರ್. ಭಾಳ ಟಾರ್ಚರ್, ನಾನು ಎಲ್ಲ ಬಾಡಿ ನೋಡಿದ್ರಿ ಸರ್. ಏನು ಬಾಡಿದ್ರೆ ಭಾಳ ಟಾರ್ಚರ್ ಮಾಡಿದ್ರಿ ಸರ್ ಅವ್ರದ್ದು. ಯಾವ್ದು ಹುಡುಗಿನ ಹೇಳಿದಿಲ್ಲ ಸರ್, ಅವಾಗೆ ಅಪ್ಪಾಗೆ ಹೇಳಿದಿಲ್ಲ ಸರ್. ಮತ್ತು ಅವ್ರದ್ದು 12 ಗಂಟೆ ಮಟ್ಟ 5 ಗಂಟೆ ಮಟ್ಟ ಅವ್ರದ್ದು ಟಾರ್ಚರ್ ಮಾಡ್ಕೇಸ ಮರ್ಡರ್ ಮಾಡ್ಕೇಸ ಮತ್ತು ಖಾನಾಪುರ ತೊಗೊಂಡು ಬಂದಿದ್ರಿ ಹಾಸ್ಪಿಟಲ್ಗೆ. ಮತ್ತು ಅವ್ರದ್ದು ಫೋನ್ ಹಚ್ಚಿದ್ರಿ, ಅದು ಅಟ್ಯಾಕ್ ಬಂದಿದ್ರಿ ಅಂತ ಹೇಳಿಲ್ಲ. ಅಟ್ಯಾಕ್ ಇಲ್ರಿ ಸರ್, ಅದು ಭಾಳ ಪೂರ್ಣ ಬಾಡಿ ಸ್ಕ್ರ್ಯಾಪ್ ಮಾಡಿದ್ರಿ ಸರ್ ಅವ್ರು. ಹಾರ್ಟ್ ಅಟ್ಯಾಕ್ ಮಾಡ್ತಾನೆ ಬಿಮ್ಸಕ್ಕೆ ಹೋಗಿದ್ದ. ಹಾಂ ಬಿಮ್ಸ್ ಇಲ್ರಿ ಸರ್, ಪ್ರೈವೇಟ್ ಹಾಸ್ಪಿಟಲ್ ಹೋಗಿದ್ರಿ ಸರ್. ಹಾರ್ಟ್ ಅಟ್ಯಾಕ್ ಮಾಡ್ತಾನೆ ಆಗೈತೆ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಿದ್ದ. ಹಾಂ ಮುಂದೆ ಹೇಳ್ತಾರೆ ರೀ. ಮತ್ತು ನನ್ನ ಅವ್ರು ಟಾರ್ಚರ್ ಮಾಡಿದಿಲ್ಲ ಅಂತ ಹೇಳ್ತಾರೆ. ನನ್ನ ಪೂರ್ತಿ ಬಾಡಿ ನೋಡಿದ್ರಿ ಸರ್. ಅವರು ಭಾಳ ಟಾರ್ಚರ್ ಮಾಡ್ಕೆ ಪೂರ್ತಿ ಬಾಡಿ ಮೇಲೆ ಬಾಡಿ ಸ್ಕ್ರ್ಯಾಪ್ ಆಗಿದ್ರಿ ಸರ್. ಮಕ್ಕಳ ಮುಂದೆ ರೀ ಅದರ ಏನು ಸಿಗ್ತಾರೆ ಚೇರ್ ರೀ ಮತ್ತು ರೀ ಜಾಡು ರೀ ಎಲ್ಲ ಕಟ್ಗಿ ರೀ ಲಟ್ಟನ್ಗಿ ಮತ್ತು ಅದು ಮಲ್ಕೋತ್ರಿ. ಅವರು ಅಷ್ಟೇ ನೋಡಿದ್ರಿ. ಒಂದು ಮಗ ಇದ್ರೆ ಅವ್ರು ನೋಡಿದ್ರಿ. ಅಪ್ಪ ಮಾಡ್ರಿ ಅಂತ ಹೇಳಿದ್ಲ. ಅವ್ರ ಏನು ಬಾಡಿ ಮರ್ಡರ್ ಆಕೆ ಎಲ್ಲ ಟಾರ್ಚರ್ ಮಾಡ್ಕೇತದ ತಗೊಂಡು ಬಂದಿದ್ರಿ ಅಂತ ಖಾನಾಪುರ್ಗೆ. ಹಾಂ ಅಂತ ನಾನು ಕೇಳಿದೆ ಅವ್ರ ಥರ. ಈಗ ನೀವು ಆದ್ಮೇಲೆ ಈಗ ಮಕ್ಕಳು ಮಾತಾಡಿಸಿದಾದ್ಮೇಲೆ ಮಕ್ಕಳು ಏನು ಹೇಳಿದ್ರು? ಮಮ್ಮಿದ ಹಾಂ ಅವ್ರು ಹೇಳಿದ್ಲ ಮಮ್ಮಿಗೆ ಮಾರಿದ್ರು ಅಂತ ಹೇಳಿಲ್ಲ. ಹಾಂ ಹಾಂ ಎಲ್ಲ ತೋರಿಸಿದ್ರಿ ಅವ್ರದ್ದು. ಏನು ಇಲ್ಲ ಅವ್ರದ್ದು ಮಕ್ಕೋದಂತ 12 ಗಂಟೆ ಮಟ್ಟ ಹುಡುಗರ ನಿಂದದ್ ಬರ್ತೈತೆ. ಅವ್ರದ್ದು ಏನು ಕೇಳತ್ತಾರೆ ಅವ್ದು. ನಾನು ನೋಡಿದ್ರೆ ಮಾಡಿದ್ರೆ ಟಾರ್ಚರ್ ಮಾಡಿದ್ರಿ, ಮರ್ಡರ್ ಆಗಿದ್ರೆ ಖಾನಾಪುರ ತಗೊಂಡು ಹೋಗಿದ್ರಿ, ಮಮ್ಮಿನ ಆರಾಮಿಲ್ರಿ ಖಾನಾಪುರ ಬಂದ್ರಿ ಅಂತ ಹೇಳಿದ್ಲ. ಅವ್ರದ್ದು ಸರ ಮಿಸ್ಟರ್ ಅವ್ರದ್ದು ಐತ್ರಿ ರಿಲೇಷನ್ಶಿಪ್ ಮೇಲೆ. ಅವ್ರು ಹುಡುಗಿದ ಐತ್ರಿ ಅಂತ ಕೇಸ ಅವ್ರದ್ದು ಸರ್ ಮರ್ಡರ್ ಮಾಡಿದ್ರಿ. ಹಾಂ ಅವ್ರದ್ದು ಸಂಶಯ ಅವ್ರಿಗೆ ಹಾಕಿದ್ರಿ ಸರ್. ಅವ್ರದ್ದು ಹುಡುಗಿ ಮೇಲೆ. ಅವ್ರ ಹುಡುಗಿ ಚಲೋ ಐತ್ರಿ ಸರ್, ದೊಡ್ಡ ಕಿರಾಣ ಅಂಗಡಿ ಐತ್ರಿ, ಅವ್ರು ಮಾಡ್ತಾರ್ರಿ ಸರ್ ಎಲ್ಲ ರೀ. ಮದುವೆ 12 ಗಂಟೆ 12 ವರ್ಷ ಸರ್. 12 ವರ್ಷ ಐತ್ರಿ. 2 ಈಗ 3 ತಿಂಗಳ ಮಟ್ಟ ಅಂತ ಟಾರ್ಚರ್ ಮಾಡತ್ತಾರೆ ಅವ್ರು. ಹಾಂ ಮಾಡ್ತಾರೆ ಅವ್ರು. 2 ಗಾಡಿ ಐತ್ರಿ ಸರ್, 4 ವೀಲರ್ ಗಾಡಿ ಐತ್ರಿ. ಬಾಡ್ಗಿ ಮೇಲೆ ಹೋಗತ್ತಾರಿ, ಬಾಡ್ಗಿ ಮನ್ಯಾಗ ಅದಾವ್ರಿ. ಯಾರು ನೋಡಿದಿಲ್ಲ ಅಂತ ಕೇಳತ್ತಾರಿ ಸರ್ ಬಾಜು ಅವ್ರಿ. ಅವ್ರ ಮನ್ಯಾಗ ಗೊತ್ತಿಲ್ಲ ಸರ್. ಅವ್ರ ಬ್ರದರ್ ಐತ್ರಿ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಕೊಲ್ಲಾಪುರಿ ಇಡ್ತಾರ್ರಿ. ಅವ್ರು ಹುಡುಗಿರಿ ಅದು ಮರ್ಡರ್ ಆಗಿದೆ ಅವ್ರದ್ದು ಹುಡುಗಿರಿ. ನಿಮ್ಮ ಮುಂದೆ ಏನಾದರೂ ಹೇಳಿದ್ರಮ್ಮ ಈ ರೀತಿ ಗಲಾಟೆ ಮಾಡ್ತಾರ ಈ ರೀತಿ ಟಾರ್ಚರ್ ಐತಿ ನಂಗೆ ಸಂಶಯ ಮಾಡ್ತಾರೆ? ಇನ್ನೂ ಇಲ್ಲ. ಅವ್ರದ್ದು ಅಪ್ಪ ಅವ ಹೇಳಿಲ್ಲ, ಹೋಗಿದ್ರಿ ಮನೆ ಕಡೆ. ಜಾಸ್ತಿ ಇಲ್ಲ ನಮ್ದು ಚೂಕ್ ಐತ್ರಿ, ಅದು ಐತ್ರಿ ಅಂತ ಮಾಡ್ರಿ. ಬೆಳಗಾವಿ ಜಿಲ್ಲೆ ನಂದಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಾಪೋಲಿ ವಿಲೇಜ್ ಗ್ರಾಮದಲ್ಲಿ ಇವತ್ತು ಒಂದು ಮರ್ಡರ್ ಆಯಿತು. ಇವತ್ತು ಮಂಡೇ ಒಂದು ಮರ್ಡರ್ ಆಯಿತು. ಈ ಹಿನ್ನೆಲೆಯಲ್ಲಿ ನೋಡುವಾಗ ಕಾಪೋಲಿ ವಿಲೇಜಲ್ಲಿ ಇರುವ ಕಿರಣ ಮತ್ತು ಅವಿನಾಶ, ಕಿರಣ ಎಂಬುವರ ಹೆಂಡತಿ, ಅವಿನಾಶ ಒಂದು 38 ವರ್ಷ ಇರೋರ ಗಂಡ. ಸುಮಾರು 2 ದಿವಸಗಳ ಹಿಂದೆ ಭಾನುವಾರ ಒಂದು ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಅಸಮಾಧಾನ ಆಗುತ್ತದೆ, ಗಲಾಟೆ ಆಗುತ್ತದೆ, ಹೊಡೀತಾರೆ. ಹೊಡೆದಾದ್ಮೇಲೆ ಮತ್ತು ಬಂದು ತಂದೆ ತಾಯಿ ಎಲ್ಲ ಸಮಾಧಾನ ಮಾಡಿ ನಿನ್ನೆ ಸಾಯಂಕಾಲ ಸಮಾಧಾನ ಮಾಡಿ ಹೋಗಿರ್ತಾರೆ. ಸೊ ಸಮಾಧಾನ ಆದಮೇಲೆ ರಾತ್ರಿ 12 ಗಂಟೆ ಸಮಯದಲ್ಲಿ ಈ ಅವಿನಾಶ ತನ್ನ ಹೆಂಡತಿಯನ್ನು ಹೊಡಿತಾನೆ. ಒಂದು ಕಟ್ಟಿಗೆ ತಗೊಂಡು ಹೊಡೆಯುವ ಸಂದರ್ಭದಲ್ಲಿ ತುಂಬ ಇಂಟರ್ನಲ್ ಇಂಜರೀಸು ಮತ್ತು ಸ್ವಲ್ಪ ವಿಸಿಬಲ್ ಇಂಜರಿ ಕೂಡ ಕಾಣ್ತಾ ಇದೆ. ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾಳೆ. ಬಿದ್ದಿರುವ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ, ಅಲ್ಲಿ ಆಶೀರ್ವಾದ ಹಾಸ್ಪಿಟಲ್ ಬೈಲಹೊಂಗಲಲ್ಲಿ ಇರುವ ಆಶೀರ್ವಾದ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಎರ್ಲಿ ಮಾರ್ನಿಂಗಲ್ಲಿ ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಅಲ್ಲಿಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂದರೆ ಹೇಳಿಬಿಟ್ಟು ಬಾಡಿಯನ್ನು ತೊಗೊಂಡು ಬಂದಿರ್ತಾನೆ. ಬಟ್ ನಮಗೆ ಲೋಕಲ್ ಸ್ಥಳೀಯವರು ಬಂದು ಇದು ಹೊಡೆದಾಟದಿಂದ ಆಗಿರೋದು, ಹೆಂಡತಿಯನ್ನು ತೀರಾ ಹೊಡೆದಿರೋದಂದ್ರೆ ಇದು ಒಂದು ಮರ್ಡರ್ ಆಗಿದೆ ಅಂದರೆ ಹೇಳಿ ನಮಗೆ ERSS ಮೂಲಕ ಕಂಪ್ಲೇಂಟ್ ಬಂದಿರ್ತದೆ. ಆ ಕಂಪ್ಲೇಂಟನ್ನು ಸ್ವೀಕರಿಸಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಾಗ ಇದು ಹೊಡೆದಿರೋದಂದರೆ ಇವರು ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಅದನ್ನು FIR ದಾಖಲು ಮಾಡಿ ಈಗ ತನಿಖೆ ಮುಂದುವರಿತಾ ಇದ್ವಿ. ಈಗ ಡೆತ್ ಆಗಿರುವ ಈ ಅಕ್ಕಿಗೆ ಕಿರಣ ಎಂಬುವರಿಗೆ 2 ಮಕ್ಕಳು, 9 ವಯಸ್ಸಿರೋ ಒಂದು ಮಗನು ಮತ್ತು ಒಂದು ಮಗಳು ಇದ್ದಾರೆ. ಸೊ ಈಗ ಗಂಡ ಹೆಂಡತಿ ಇರೋರ ಮಧ್ಯದಲ್ಲಿ ಒಂದು ಅಸಮಾಧಾನದಿಂದ ಇವತ್ತು ಒಂದು ಮರ್ಡರ್ ಆಗಿರೋದು ಕಂಡು ಬಂದಿದೆ. ಕಿರಾಣ ಅಂಗಡಿ ಇಟ್ಕೊಂಡಿದ್ದಾರೆ ಅಕ್ಯೂಸ್ಡ್. ಗಂಡ ಹೆಂಡತಿ ಕಿರಾಣ ಅಂಗಡಿ ನಡೆಸ್ತಾ ಇದ್ದಾರೆ ಕಾಪೋಲಿ ವಿಲೇಜಲ್ಲಿ.
ಸೊ ಒಂದು ಅಸಮಾಧಾನ, ಒಂದು ಮನೆಯಲ್ಲಿ ಆಗಿರೋ ಒಂದು ಸಣ್ಣ ಗಲಾಟೆ ಮುಂದುವರೆದು ಇವತ್ತು ಡೆತ್ ಆಗಿದೆ. ಹೌಸ್ ವೈಫ್ ಅಂದರೆ ಪ್ರೈಮ್ ಫಿಸಿಕ್ ಅನ್ಕಾನ್ಸಿಯಸ್ ಆಗಿ ಈಗ ಫಸ್ಟು ಹೊಡೆದಾಟ ಆಗುತ್ತದೆ. 2 ದಿವಸ ಹಿಂದೆ ಸಂಡೇನೇ ಫಸ್ಟ್ ಹೊಡೆದಾಟ ಆಗುತ್ತದೆ. ಆದಮೇಲೆ ತಂದೆ ತಾಯಿ ಬರ್ತಾರೆ. ತಂದೆ ತಾಯಿ ಬಂದು ಹುಡುಗಿನ ತಂದೆ ತಾಯಿ ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ಆದಮೇಲೆ ಎಲ್ಲ ಸರಿ ಇರ್ತಾರೆ ಅಂದರೆ ಅವರು ವಾಪಸ್ ಹೋಗಿರ್ತಾರೆ. ಇವನು ರಾತ್ರಿ 12 ಗಂಟೆಗೆ ಮತ್ತು ಹೊಡೆಯೋಕ್ಕೆ ಶುರು ಮಾಡೋ ಸಂದರ್ಭದಲ್ಲಿ ಅನ್ಕಾನ್ಷಿಯಸ್ ಆಗಿ ಇನಿಷಿಯಲಿ ಬಿದ್ದಿರೋದಾಗಿ ಹೇಳ್ತಾ ಇದ್ದಾನೆ. ಸೊ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋನ ಕರ್ಕೊಂಡು ಹೋಗುವಾಗ ಇಲ್ಲ ಡೆತ್ ಆಗಿದ್ದಾರೆ ಅಂದರೆ ಹಾಸ್ಪಿಟಲಿಯಲ್ಲಿ ವಾಪಸ್ ಕಳಿಸಿದ್ದಾರೆ. ಸೊ ಇವನು ತಪ್ಪಿಸ್ಕೊಳ್ಳೋದಕ್ಕೆ ಇವನು ಹೊಡೆದಿರೋದ್ರಿಂದ ಇವಳು ಡೆತ್ ಆಗಿದ್ದಾಳೆ ಅಂದರೆ ಹೇಳುವಾಗ ಇವನ ಮೇಲ್ಗಡೆ ಕೇಸ್ ಬರ್ತಂದ್ರೆ ಅಂದ್ಕೊಂಡು ಊರಿನವ್ರಿಗೆ ಇಲ್ಲ ಹಾರ್ಟ್ ಅಟ್ಯಾಕಲ್ಲಿ ನನ್ನ ಹೆಂಡತಿ ಡೆತ್ ಆಗಿದ್ದಾರೆ ಅಂದರೆ ಹೇಳಿದ್ದಾನೆ. ಆದರೆ ಕೂಡ ಸುತ್ತಮುತ್ತ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟು ಇದು ಹೊಡೆದಾಟದಿಂದ ಆಗಿರುವ ಡೆತ್ ಅಂದರೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಕೇಸ್ ದಾಖಲು ಮಾಡಿದ್ದೀವಿ, ಮರ್ಡರ್ ಕೇಸ್ ದಾಖಲು ಮಾಡಿದ್ದೀವಿ. ಅರೆಸ್ಟ್ ಆಗಿದ್ದಾರೆ ಅಕ್ಯೂಸ್ಡ್.